ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಡಲೆ ತಂಬಿಟ್ಟನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಕಾಯಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಒಂದು ಅರ್ಧ ಕೆ ಜಿ ನಾನು ಕಡಲೆನ ತೊಗೊಂಡಿದ್ದೀನಿ. ಉರ್ಗಡ್ಲೆ ಅಂತಾರಲ್ಲ ಆ ಕಡಲೆ ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು 1/4 ಕೆ ಜಿಯಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ, ನಾನು ಬಿಳಿ ಎಳ್ಳು. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಕಡಲೆ ಬೀಜ ಇರುತ್ತಲ್ಲ, ಶೇಂಗಾ ಬೀಜ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಈ ಕಡಲೆ ಬೀಜನ ಏನು ಮಾಡಬೇಕು ಅಂದರೆ ನಾವು ಫಸ್ಟು ಫ್ರೈ ಮಾಡ್ಕೋಬೇಕು. ಈ ಕಡಲೆ ಬೀಜ ಎಳ್ಳು ಎಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಏಕಾದಶಿ ಮತ್ತು ಶಿವರಾತ್ರಿಗೆ ಫೇಮಸ್ಸು. ಇದು ಎಲ್ಲ ಕಡೆಯೂ ಇದನ್ನೇನಲ್ವ ಮಾಡೋದು. ಏಕಾದಶಿ ಹಬ್ಬಕ್ಕೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಈ ಕಡಲೆ ತಂಬಿಟ್ಟೆ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ತಾರೆ. ಹಂಗಾಗಿ ನಮ್ಮ ಕಡೆ ಎಲ್ಲ ಇದನ್ನೇ ಮಾಡೋದು. ಇಲ್ಲಿ ನೋಡಿ, ನಾನು ಫಸ್ಟು ಕಡಲೆ ಬೀಜನ ಎಲ್ಲ ನೀಟಾಗಿ ಹುರಿದುಬಿಟ್ಟು ನೀಟಾಗಿ ಎಲ್ಲ ಒಂದು ಕಡೆ ಸೈಡಿಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಅದೇ ಬಾಣಲಿಗೆ ನಾನು ಎಳ್ಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕು, ಸೀಸ್ಬಾರ್ದು ಅದು. ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಹುರಿದಾಗಿದೆ. ಇದು ಎಳ್ಳು ಮತ್ತು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಕೈಯಲ್ಲಿ ಸುಮ್ಮನೆ ಆಗಿ ಕೂತ್ಕೊಂಡಾಗ ತಿನ್ನೋಕ್ಕೆ, ಮಕ್ಕಳು ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ತಿಂದ್ಕೊಂಡು ಓಡಾಡ್ತಾ ಇರೋಕ್ಕೆ ಚೆನ್ನಾಗಿರುತ್ತೆ ಇದು ಕಡಲೆ ಉಂಡೆ. ಮತ್ತು ಮಾಡಿಟ್ಕೊಂಡ್ರೆ ಚೆನ್ನಾಗಿ ಈ ಥರ ಎಲ್ಲ ಹುರಿದ್ಬಿಟ್ಟು ಚೆನ್ನಾಗಿ ಮಾಡಿಟ್ಕೊಂಡ್ರೆ ಒಂದು 4-5 ದಿವಸ ಆರಾಮಾಗಿ ಇಟ್ಕೋಬೋದು ನಾವು, ಯಾವುದೇ ರೀತಿ ಏನೂ ಆಗೋಲ್ಲ. ಮತ್ತು ನಾವು ಕಾಯಿನೂ ಅಷ್ಟೇ, ತೀರಾ ಎಳೆಕಾಯಿ ತಗೋಬಾರ್ದು ನಾವು. ಸ್ವಲ್ಪ ಹಣ್ಣಾಗಿರುತ್ತಲ್ಲ, ಬಲ್ತಿರುತ್ತಲ್ಲ, ಆ ಥರ ಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದರೂ ಓಕೆ, ಪರವಾಗಿಲ್ಲ. ಎಳೆಕಾಯಿ ತಗೊಂಬಿಟ್ರೆ ಬೇಗ ಅದು ಎಲ್ಲ ಕೆಟ್ಟೋಗ್ಬಿಡುತ್ತೆ ಉಂಡೆ. ಆಮೇಲೆ ಇಲ್ಲಿ ನೋಡಿ, ನಾನು ಸ್ವಲ್ಪ ಇಲ್ಲಿ ಬೆಲ್ಲ ತೊಗೊಂಡಿದ್ನಲ್ಲ, ಆ ಬೆಲ್ಲಕ್ಕೆ ನೋಡಿ ಈ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ಜಾಸ್ತಿ ಹಾಕ್ಬಾರ್ದು, ನೀರು ಸ್ವಲ್ಪ ಹಾಕಿದ್ದೀನಿ. ಆ ಥರ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಕರಗಿಸ್ಬೇಕು. ಅಂದರೆ ಇದನ್ನು ಸ್ವಲ್ಪ ಒಂದೆಳೆ ಪಾಕ ಮಾಡ್ಕೋಬೇಕು ನಾವು, ಬೆಲ್ಲದ ಪಾಕ ಮಾಡ್ಕೋಬೇಕು. ಸುಮ್ಮನೆ ಬೆಲ್ಲ ಕರಗಿಸೋದಲ್ಲ, ಪಾಕ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ಬೆಲ್ಲದ್ದು ಅಂತ. ಇದನ್ನು ಚೆನ್ನಾಗಿ ಪಾಕ ಬರೆಸ್ಕೊಳ್ಳೋಣ. ಇವಾಗ ಪಾಕ ಹಾಕಬೇಕು, ಅದಕ್ಕೆ ಬೆಲ್ಲ ಕರಗಿಸ್ಕೋಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಕಡೆ ಬರೀ ಬೆಲ್ಲನ ನೀಟಾಗಿ ಚೆನ್ನಾಗಿ ಕುಟ್ಟುಬಿಟ್ಟು ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಹಂಗೆ ಬೆಲ್ಲನೇ ಹಾಕ್ಬಿಡ್ತಾರೆ. ಬಟ್ ನಾವಾಗಲ್ಲ, ಪಾಕ ಮಾಡಿ ಉಂಡೆ ಕಟ್ತೀವಿ. ಆಮೇಲೆ ನೋಡಿ, ನನಗೆ ಕಡಲೆ ಇತ್ತಲ್ಲ, ಕಡಲೆನ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಬರ್ತಾಯಿದ್ದೀನಿ. ಅಂದರೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಜರಡಿ ಹಿಡಿಬೇಕು. ನಾವು ಜರಡಿ ಹಿಡಿಬೇಕು, ಯಾಕಂದರೆ ಅದರಲ್ಲಿ ನಾವು ಎಷ್ಟೇ ನುಣ್ಣಗೆ ಮಿಕ್ಸಿ ಹಾಕಿದರೂ ಅದರಲ್ಲಿ ನುಚ್ಚು ಅಂಥದ್ದು ಇರುತ್ತಲ್ಲ, ನುಚ್ಚು ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಹಂಗಾಗಿ ನಾವು ಅದನ್ನು ನೀಟಾಗಿ ಒಂದು ಸಲ ಜರಡಿ ಇಟ್ಕೊಂಡ್ಬಿಡೋಣ. ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಂಗೆ ವಿಡಿಯೋ ನೋಡಿದವರು ಲೈಕ್ ಕೊಡಿ, ಮತ್ತು ಇದೇ ಥರ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನುಚ್ಚು ಇನ್ನೂ ಎಷ್ಟೊಂದಿದೆ ಅಂತ. ಆ ನುಚ್ಚನ್ನು ಮತ್ತೆ ಹಾಕ್ಕೊಂಬಿಟ್ಟು ಇನ್ನು ಉಳಿದಿರೋ ಕಡಲೆನೂ ಅದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು, ಅದನ್ನು ಅಷ್ಟೇ ಈಗ ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊತೀನಲ್ಲ, ಅದನ್ನು ನೀಟಾಗಿ ಒಂದು ಸಲ ಜರಡಿ ಹಿಡಿಬೇಕು. ಎಲ್ಲದನ್ನೂ ಅಷ್ಟೇ ನೀಟಾಗಿ ಜರಡಿ ಹಿಡಿಬೇಕು. ಈಗ ನೆಕ್ಸ್ಟ್ ಸ್ವಲ್ಪ ನುಚ್ಚು ಬರುತ್ತಲ್ಲ, ಅದನ್ನು ಎತ್ತಿಟ್ಟಿದ್ದೀನಿ, ಪರವಾಗಿಲ್ಲ. ಅದನ್ನು ಇನ್ನೊಂದಕ್ಕಾದರೂ ಸಾಂಬಾರಿಗಾರತ್ತು ಚಟ್ನಿಗಾರತ್ತು ಉಪಯೋಗಿಸ್ಕೋಬೋದು. ಆಮೇಲೆ ಇಲ್ಲಿ ನಾನು ಕಡಲೆ ಬೀಜ ಎಲ್ಲ ಹುರಿದಿದ್ನಲ್ಲ, ಅದನ್ನು ನೀಟಾಗೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಸಿಪ್ಪೆ ಎಲ್ಲ ತೆಗಿಬೇಕಾದ್ರದ್ದು ತೆಗೆದುಬಿಟ್ಟು ಅದನ್ನು ಅಷ್ಟೇ ನಾವು ಮಿಕ್ಸಿಗೆ ಹಾಕ್ಬಿಟ್ಟು, ಅಂದರೆ ಏನಂದರೆ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಬೇಕು ಅಷ್ಟೇ. ಜಾಸ್ತಿ ಇದನ್ನು ಮಿಕ್ಸಿಗೆ ಹಾಕ್ಬಾರ್ದು, ಅದಕ್ಕಂದರೆ ಪುಡಿ ಆದರೆ ಚೆನ್ನಾಗಲ್ಲ. ಸ್ವಲ್ಪ ಬೀಜ ಕಡಲೆಕಾಳು ಇರುತ್ತಲ್ಲ, ಅದು ಬಾಯಿಗೆ ಹಾಕ್ತಾರೆ, ತಿನ್ಬೇಕಾದ್ರೆ ಸಿಗಬೇಕು ಅದು. ನೋಡಿ, ನಾನು ಜಸ್ಟ್ ಸ್ವಲ್ಪ ಹಿಂಗೆ ಒಂದು ಸಲ ಒಂದು ಆನ್ ಆಫ್ ಅಷ್ಟೇ ಮಾಡಿರೋದು, ನಾನು 1 ಸೆಕೆಂಡ್ ಅಷ್ಟೇ ಮಾಡಿರೋದು. ಅಷ್ಟಕ್ಕೆ ಎಷ್ಟು ಪುಡಿಯಾಗಿದೆ ಅಂತ ಅದನ್ನು ಹಾಕ್ಬಿಟ್ಟು, ಅದನ್ನು ಕಡಲೆ ಬೀಜನ ಏನು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಡಲೆ ಹಿಟ್ಟಿಗೆ ಹಾಕಿದ್ದೀನಿ. ಮತ್ತು ನಾನು ಇಲ್ಲಿ ಎಳ್ಳು ಅಷ್ಟೇ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ದೀನಿ ಅಷ್ಟೇ, ಮಿಕ್ಸಿಲಿ ಜಾಸ್ತಿ ರೌಂಡ್ ಮಾಡಿಲ್ಲ. ಯಾಕಂದರೆ ಅದು ತಿನ್ಬೇಕಾದ್ರೆ ಬಾಯಿಗೆ ಮಧ್ಯೆ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ತೀರಾ ನುಣ್ಣಗಾದರೆ ಚೆನ್ನಾಗಿರಲ್ಲ. ಅದನ್ನು ಇವಾಗ ಎರಡನ್ನೂ ನೀಟಾಗಿ ಕಲಿಸ್ಬೇಕು. ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಈ ಕಡಲೆ ಬೀಜ ಮತ್ತು ಇದನ್ನೆಲ್ಲ ನೀಟಾಗಿ ಕಡಲೆ ಹಿಟ್ಟು ಜೊತೆಗೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ನೋಡಿ, ಕೈಯಲ್ಲೇ ನೀಟಾಗಿ ಕಲಿಸ್ಬೇಕು, ಯಾಕಂದರೆ ಕೈಯಲ್ಲಿ ಕಲಿಸಿದ್ರೆ ಅದು ನೀಟಾಗಿ ಎಲ್ಲ ಅದು ಹೊಂದ್ಕೊಳೋದು. ಆಮೇಲೆ ನಾನು ಇಲ್ಲೇನು ಕಾಯಿ ತೊಗೊಂಡಿದ್ನಲ್ಲ, ನಾನು ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕೆ ಜಿ ಕಡಲೆಗೆ ಒಂದು ಕಾಯಿ ಫುಲ್ಲು, ದೊಡ್ಡದು ಕಾಯಿ ಫುಲ್ ತೊಗೊಂಡಿದ್ದೀನಿ. ಯಾಕಂದರೆ ಕಾಯಿ ಜಾಸ್ತಿ ಆಗ್ತಷ್ಟು ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಅದನ್ನು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನುಗ್ಗಿಲೆ ಬೆಲ್ಲದ ಪಾಕ ಏನೂ ಹಾಕಿಲ್ಲ, ಜಸ್ಟ್ ಕಾಯಿ ಹಾಕಿ ಕಡಲೆ ಬೀಜ ಮತ್ತು ಎಳ್ಳು ಎಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಅದನ್ನು ಹೊಂದ್ಕೊಂಡಾಗ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಥರ ಕೈಯಲ್ಲಿ ಕಟ್ಬಿಟ್ರೆ ಉಂಡೆ ಥರ ಬರಬೇಕು, ಆ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬೆಲ್ಲದ ಪಾಕ ನೋಡಿ ರೆಡಿಯಾಗಿದೆ ಆಲ್ರೆಡಿ. ಬೆಲ್ಲದ ಪಾಕನ ಇವಾಗ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ತಾ ಬರಬೇಕು. ಒಂದೇ ಸಲ ಪಾಕನ ಹಾಕ್ಬಿಟ್ಟು ಒಂದೇ ಸಲ ಕಲ್ಸೋಕ್ಕೆ ಹೋಗಬಾರ್ದು, ಅದು ಚೆನ್ನಾಗಿ ಬರೋಲ್ಲ. ಸ್ವಲ್ಪನೇ ಸ್ವಲ್ಪ ಈಗ ನಾನು ಎಷ್ಟು ಬೆಲ್ಲದ ಪಾಕ ಕಾಯಿಸ್ಕೊಂಡಿದ್ದೀನಲ್ವ, ಅದನ್ನು ನಾನು 3 ಟೈಮ್ ಹಾಕಿ 3 ಟೈಮ್ ಕಲಿಸಿದ್ದೀನಿ. ಆ ರೀತಿ ಮಾಡಬೇಕು. ಫಸ್ಟು ಒಂದು ಟೈಮ್ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲದ ಪಾಕ ಎಲ್ಲ ಸುಡುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ಪೂನಲ್ಲಿ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ನೀಟಾಗಿ ಕಲಿಸ್ತಾ ಬರ್ತೀನಿ. ಅಂದರೆ ಅದು ಪಾಕ ಬೇಕು ಅಂದಾಗ ಮತ್ತೆ ಎಕ್ಸ್ಟ್ರಾ ಹಾಕ್ಕೊತ ಹೋಗ್ಬೋದು.
ಹಾಕ್ಬೋದು. ಒಂದೇ ಸಲ ಪಾಕ ಹಾಕಿ ಅಕಸ್ಮಾತ್ ಪಾಕ ಹಾಕಿ ಜಾಸ್ತಿ ಆಗಿಬಿಟ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಅಲ್ವ. ಹಂಗಾಗಿ ನೋಡಿ ಇವಾಗ ನನಗೆ ಮತ್ತೆ ಇನ್ನು ಸ್ವಲ್ಪ ಪಾಕ ಬೇಕು ಅನ್ನಿಸ್ತು. ಹಂಗಾಗಿ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪನೇ ಪಾಕನ ನೀಟಾಗೆಲ್ಲ ತೋರಿಸ್ಕೊತಾ ಇದ್ದೀನಿ. ಅಂದರೆ ಸುತ್ತಲೂ ಸೋಸ್ಕೊತಾ ಇದ್ದೀನಿ, ಒಂದೇ ಹತ್ರ ಸೋಸ್ಕೊತಾ ಇಲ್ಲ ನಾನು, ಸುತ್ತಲೂ ಸೋಸ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಪಾಕ ಹೋಗ್ಬೇಕಲ್ಲ, ಹಂಗಾಗಿ ನಮಗೆ ಕಲ್ಸೋಕ್ಕೂ ಅಷ್ಟೇ ಈಸಿ ಆಗುತ್ತೆ ಅಂತ. ಅದಕ್ಕೆ ನೋಡಿ ಇವಾಗ ಮತ್ತೆ ನೀಟಾಗಿ ಕಲಿಸ್ತಾ ಇದ್ದೀನಿ. ಮತ್ತು ಲಾಸ್ಟ್ ಟೈಮ್ ಮತ್ತೆ ಇನ್ನೂ ಸ್ವಲ್ಪ ಪಾಕ ಬೇಕು ಅನ್ನಿಸ್ತು. ಅಷ್ಟು ಪಾಕನೂ ಒಂದೇ ಸಲ ನಾನು ಇವಾಗ ಉಳಿದಿರೋ ಪಾಕ ಎಲ್ಲ ಹಾಕ್ಕೊಂಬಿಟ್ಟೆ ನೋಡಿ. ಇವೆಲ್ಲ ನೀಟಾಗಿ ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕೀಗ. ನೀಟಾಗಿ ಕೈಯಲ್ಲೇ ನೀಟಾಗಿ ಚೆನ್ನಾಗಿ ಅದು ಪಾಕ ಇರುತ್ತಲ್ಲ ಅದು ಗಟ್ಟಿಗೆ ಆಗಿಬಿಡುತ್ತೆ. ಅದಕ್ಕೆ ಬಿಸಿ ಇದ್ದಾಗಲೇ ಬೇಗ ಗಟ್ಟಿ ನೋಡಿದ್ದು ನೀಟಾಗಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಉಂಡೆ ಕಟ್ಟಬೇಕು ಕೈಯಲ್ಲಿ. ನೋಡಿ ಈ ಥರ ಉಂಡೆ ಕಟ್ಟಿದರೆ ಸಖತ್ತಾಗಿ ಬರುತ್ತೆ, ಅಂದರೆ ಸಖತ್ತಾಗಿರುತ್ತೆ ಈ ಥರ. ಇಲ್ಲಾಂದರೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಇದೇ ಥರ ಪುಡಿನೇ ಇದು ಮಾಡ್ತಾರೆ ಹಬ್ಬಗಳಿಗೆ. ಬಟ್ ನಮ್ಮ ಕಡೆ ಆ ಥರ ಮಾಡಲ್ಲ. ನಮ್ಮ ಕಡೆ ಈ ಥರ ಉಂಡೆನ ಕಟ್ಬಿಟ್ಟು ಇದು ಮಾಡ್ತಾರೆ. ಶಿವರಾತ್ರಿ ಹಬ್ಬಕ್ಕಾಗಲಿ ಏಕಾದಶಿ ಹಬ್ಬಕ್ಕಾಗಲಿ ಈ ಥರ ಉಂಡೆ ಕಟ್ತಾರೆ. ಕೆಲವೊಬ್ರು ಕಡೆ ಈ ಥರ ಕಡಲೆ ಹಿಟ್ಟು ಈ ಥರನೇ ಮಾಡಿ ಹಿಂಗೆ ಬಿಟ್ಬಿಡ್ತಾರೆ ಸುಮ್ಮನೆ. ಅದನ್ನೇ ನೈವೇದ್ಯ ಮಾಡ್ತಾರೆ, ಅದನ್ನೇ ಊಟ ಮಾಡ್ತಾರೆ. ಬಟ್ ನಮ್ಮ ಕಡೆ ಈ ಥರ ಉಂಡೆನ ಕಟ್ತಾರೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಉಂಡೆ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಡಲೆ ಬೀಜ ಎಳ್ಳೆಲ್ಲ ಮಧ್ಯೆ ಬಾಯಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇನು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಗೋಡಂಬಿ ಬಾದಾಮಿ ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಇವಾಗ ನೋಡಿ ಎಲ್ಲಾದರೂ ಇಷ್ಟೊಂದು ಮೀಡಿಯಮ್ ಸೈಜಲ್ಲಿ ಕಟ್ಟಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಕ್ರ್ಯಾಕ್ ಇಲ್ಲ ಏನೂ ಇಲ್ಲ.